ಫ್ರೆಂಡ್ಸ್, ಸೊಪ್ಪುಗಳನ್ನ ಬೆಳೆಯುವಾಗ ನಾವು ಡೈರೆಕ್ಟಾಗಿ ನೀರನ್ನು ಹಾಕಬಾರ್ದು. ಯಾವುದೇ ಕಾರಣಕ್ಕೂ ನೀರುಗಳನ್ನು ಹಾಕಿದರೆ ಏನಾಗುತ್ತೆ ಅಂದರೆ, ಸಣ್ಣ ಸಣ್ಣ ಬೀಜಗಳಿಂದ ಮೊಳಕೆ ಅದೇ ತಾನೇ ಬಂದಿರುತ್ತಲ್ಲ, ಅವುಗಳೆಲ್ಲ ಸ್ಟ್ರೆಂತ್ ಇರೋದಿಲ್ಲ. ಅವುಗಳನ್ನು ಸ್ಟ್ರೆಂತಾಗಿ ಕಾಪಾಡ್ಕೊಬೇಕು, ನೀರು ಕೊಡಬೇಕು, ಅದಕ್ಕೆ ಪೌಷ್ಟಿಕಾಂಶನೂ ಕೊಡಬೇಕು. ಅಂದರೆ ನಾವು ನೀರನ್ನು ಸ್ಪ್ರೇ ಮೂಲಕ ಹಾಕಬೇಕು. ನೋಡಿ, ಈ ಥರ ಸ್ಪ್ರೇ ಬಾಟ್ಲಿ ಆಗಲಿ ಇಲ್ಲ ಆರ್ಡಿನರಿ ಬಾಟ್ಲಿಯಲ್ಲಾಗಲಿ ಯಾವುದೋ ಒಂದು ದಬ್ಬಂತ ಹಾಕೋಕ್ಕಿಂತ ನಿಧಾನಕ್ಕೆ ಸ್ಪ್ರೇ ಮಾಡಿದರೆ ಅವುಗಳು ಕೂಡ ನೋಡಿ ಸ್ಟ್ರೈಟಾಗೇ ನಿಲ್ಲುತ್ತೆ, ಏನೂ ಆಗೋಲ್ಲ. ಅದಕ್ಕೆ ಒಂದು ಮಳೆ ನೀರಿನ ಬಿದ್ದಂಗೆ ಆಗುತ್ತೆ ಅಷ್ಟೆ. ಮಳೆ ನೀರಿಗೆ ಆ ಗಿಡಗಳು ಸಾಮಾನ್ಯವಾಗಿ ಬಗ್ಗೋದಿಲ್ಲ. ಆ ತೀರಿ ನೀರು ಕೊಟ್ಟರೆ ಸಾಕು. ಚಂಬಿಂದ ಸುರಿಯೋದು ಇಲ್ಲ ಬಕೆಟಿಂದ ತಂದು ಸುರಿಯೋದು ಮಾಡಿದ್ರೆ ಆ ಪಾಪ ತುಂಬ ಸೂಕ್ಷ್ಮವಾಗಿರುತ್ತೆ ಅದ್ರದ್ದು ಇದು ಬೇರುಗಳು. ಅವುಗಳೆಲ್ಲ ಬಗ್ಗಿಬಿಡುತ್ತೆ. ಬಗ್ಗಿದ್ರೆ ಅದ್ರ ಗ್ರೋತು ತುಂಬಾ ಕಮ್ಮಿ ಆಗಿಬಿಡುತ್ತೆ. ಅದಕ್ಕೆ ನಾವು ನೀರನ್ನು ಹಾಕುವಾಗ ಸ್ಪ್ರೇ ಬಾಟ್ಲನ್ನು, ಅದು ಸ್ಪೆಷಲಿ ಸೊಪ್ಪುಗಳಿಗೆ ಹಾಕುವಾಗ ನೀರಿನ ಬಾಟ್ಲುಗಳನ್ನು ಯೂಸ್ ಮಾಡಿ ಸ್ಪ್ರೇ ಬಾಟ್ಲನ್ನು ಹಾಕಿದರೆ ಆ ಗಿಡಗಳಿಗೆ ಯಾವುದೇ ರೀತಿ ಹಾನಿ ಆಗೋದಿಲ್ಲ. ಸ್ಪ್ರೇ ಬಾಟ್ಲು ಯೂಸ್ ಮಾಡೋದ್ರಿಂದ ಇನ್ನೊಂದು ಉಪಯೋಗ ಏನಂದರೆ ನೀರು ಜಾಸ್ತಿ ಆಗೋದಿಲ್ಲ. ಅದಕ್ಕೆ ನೀರಿನ ಪ್ರಮಾಣ ಎಷ್ಟು ಬೇಕೋ ಅಷ್ಟು ಗೊತ್ತಾಗತ್ತೆ. ಮಣ್ಣಷ್ಟೇ ವೆಟ್ಟಾದರೆ ಸಾಕು, ಜಾಸ್ತಿ ವೆಟ್ನೆಸ್ಸು ಬೇಕಾಗಿರಲ್ಲ. ಇಲ್ಲಿ ಕೂಡ ಜಾಸ್ತಿ ನೀರಿನ ಬಳಕೆ ಕೂಡ ಆಗೋದಿಲ್ಲ. ಹೀಗೆ ನಾವು ಸ್ಪ್ರೇ ಬಾಟ್ಲನ್ನು ಯೂಸ್ ಮಾಡಿ ಒಂದು ಕಡೆ ನೀರಿನ ಬಳಕೆನೂ ಕಡಿಮೆ ಮಾಡ್ಬೋದು, ನೀರನ್ನು ಸರಿ ಪ್ರಮಾಣದಲ್ಲೂ ಕೊಡ್ಬೋದು. ಹಾಗೆ ನಮ್ಮ ಗಿಡಗಳು ಕೂಡ ಗ್ರೋ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಆಮೇಲೆ ಪೂರ್ತಿ ಪ್ರಮಾಣದಲ್ಲಿ ಅದಕ್ಕೆ ನೀರು ಕೂಡ ಸಿಗುತ್ತೆ. ಯಾವುದೇ ರೀತಿಯಲ್ಲಿ ನೀರಿನ ಅಭಾವ ಅದಕ್ಕೆ ಆಗೋದಿಲ್ಲ ಬೆಳವಣಿಗೆಗೆ. ನೀವು ಒಂದು ಸಲ ಅಲ್ಲ 2 ಸಲ ಕೊಡಿ, ಆದರೆ ಸ್ವಲ್ಪ ಪ್ರಮಾಣದಲ್ಲಿ ಸೊಪ್ಪಿಗೆ ನೀರು ಕೊಡಬೇಕಾಗತ್ತೆ. ಸೊಪ್ಪು ಚೆನ್ನಾಗಿ ಬಂದಾದ ನಂತರ ಅದಕ್ಕೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ನೀರು ಕೊಡ್ಬೋದು. ನಮಗೆ ಮೈಕ್ರೋ ಲೆವೆಲ್ ಗ್ರೀನ್ ಆದರೆ ಸ್ವಲ್ಪ ಸಾಕು. ಸ್ವಲ್ಪ ಜಾಸ್ತಿ ಬೆಳಿಬೇಕು ನಾವು, ಸಾಂಬಾರು ಪಲ್ಯಗಳಿಗೆ ಯೂಸ್ ಮಾಡೋದಾದರೆ ಸ್ವಲ್ಪ ಬೆಳೆಯೋದಕ್ಕೆ ಬಿಡ್ಬೋದು. ಅದೇ ರೀತಿ ನಾವು ಹಾರ್ವೆಸ್ಟಿಂಗ್ ಮಾಡುವಾಗ ಅದಕ್ಕೆ ನೀರಿನ ಪ್ರಮಾಣ ಅವತ್ತು ಒಂದಿನ ಕಡಿಮೆ ಮಾಡಿದರೆ ಸಾಕು. ಹಾರ್ವೆಸ್ಟಿಂಗ್ ಮಾಡುವಾಗ ಏನಾಗುತ್ತೆ ಅಂದರೆ ಅದು ಅಂಟ್ಕೊಳಲ್ಲ ಸೊಪ್ಪು ಒಂದಕ್ಕೊಂದು. ನೀರಿಲ್ಲ ಅಂದರೆ, ನೀರಿದ್ದರೆ ಏನಾಗುತ್ತೆ ಅಂದರೆ ಅಂಟ್ಕೊಂಡ್ಬಿಡತ್ತೆ. ಕೊಯ್ದಿಟ್ಟು ಸ್ವಲ್ಪ ಹೊತ್ತಿಗೆ ಕೊಳೆಯೋದಕ್ಕೆ ಶುರು ಆಗುತ್ತೆ. ಹಾಗಾಗಿ ನೀರನ್ನು ಸ್ವಲ್ಪ ನೋಡಿಬಿಟ್ಟು ಹಾಕಬೇಕು ಸೊಪ್ಪುಗಳಿಗೆ ಯಾವಾಗಲೂ. ಥ್ಯಾಂಕ್ ಯು ಫ್ರೆಂಡ್ಸ್. ನಾನು ಕೊಟ್ಟಂಥ ಇನ್ಫಾರ್ಮೇಷನ್ ನಿಮಗೇನಾದರೂ ಉಪಯೋಗ ಆಗಿದೆ ಅಂತ ಅಂದ್ಕೊತೀನಿ. ನನ್ನ ವಿಡಿಯೋ ನಿಮಗಿಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೋತ್ಸಾಹನ ಹೀಗೆ ನನಗೆ ಕೊಡ್ತಾಯಿರಿ. ಥ್ಯಾಂಕ್ ಯು.